ಆಳವಾದ ಚರ್ಚೆಗೆ ಅತ್ಯುತ್ಸಾಹದ ಸ್ವಾಗತ. ಇಂದಿನ ನಮ್ಮ ವಿಶ್ಲೇಷಣೆಯು ಅತ್ಯಂತ ಗಂಭೀರವಾದ ಹಾಗೂ ಐತಿಹಾಸಿಕವಾಗಿ ಬಹಳ ಮಹತ್ವಪೂರ್ಣವಾದ ವಿಷಯವೊಂದನ್ನು ಆಧರಿಸಿದೆ. ಹೌದು, ಮತ್ತು ಈ ವಿಷಯ ನಮ್ಮೆಲ್ಲರ ದೃಷ್ಟಿಕೋನವನ್ನು ಬದಲಿಸುವಂತಹದ್ದು. ಖಂಡಿತ. ಅದೇನೆಂದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಮಾನತೆ ಮತ್ತು ಗಾಯತ್ರಿ ಮಂತ್ರದ ಪಠಣದಲ್ಲಿ ಮಹಿಳೆಯರಿಗಿರುವ ಹಕ್ಕುಗಳು. ನಮ್ಮ ಇಂದಿನ ಚರ್ಚೆಗೆ ಆಧಾರವಾಗಿರುವ ಸಂಪೂರ್ಣ ಮಾಹಿತಿಯು ಗಾಯತ್ರಿ ಚೈತನ್ಯದಿಂದ ಬಂದಿದೆ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶವೆಂದರೆ ಶತಮಾನಗಳಿಂದ ನಮ್ಮ ಸಮಾಜವನ್ನು ಆವರಿಸಿದ್ದ ಅಜ್ಞಾನದ ಪರದೆಯನ್ನು ಕಳಚಿ ಮಹಿಳೆಯರಿಗೂ ಬ್ರಹ್ಮಜ್ಞಾನದ ಸಂಪೂರ್ಣ ಹಕ್ಕಿದೆ ಎಂದು ಸಾರಿದ ಆ ಐತಿಹಾಸಿಕ ಘಟನೆಯ ಪ್ರಾಮುಖ್ಯತೆ. ನಿಜ. ಗಾಯತ್ರಿ ಚೈತನ್ಯದಲ್ಲಿ ನಾವು ಆರಂಭದಲ್ಲೇ ಒಂದು ಅತ್ಯಂತ ಸುಂದರವಾದ ಹಾಗೂ ಅರ್ಥಗರ್ಭಿತವಾದ ಕಮಲದ ಹೂವಿನ ಚಿತ್ರಣವನ್ನು ಕಾಣಬಹುದು. ಆ ಕಮಲದ ಉದಾಹರಣೆ ಬಹಳ ಸೊಗಸಾಗಿದೆ. ಅಂದ್ರೆ ಕಮಲವು ಕೆಸರಿನಲ್ಲಿ ಅರಳಿದರೂ ಅದು ಆ ಕೆಸರಿನ ಕೊಳೆಯನ್ನು ತನಗೆ ಅಂಟಿಸಿಕೊಳ್ಳದೆ ಹೇಗೆ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳುತ್ತದೆಯೋ, ಅದೇ ರೀತಿ ಮಾನವನ ಆಧ್ಯಾತ್ಮಿಕ ವಿಕಾಸವು ಸಮಾಜದ ಅಜ್ಞಾನ ಮತ್ತು ಕಂದಾಚಾರಗಳ ನಡುವೆಯೂ ಹೇಗೆ ಉನ್ನತಿಯನ್ನು ಸಾಧಿಸಬಹುದು ಎಂಬುದರ ಸಂಕೇತವಾಗಿದೆ ಈ ಚಿತ್ರಣ. ಹೌದು, ಆಧ್ಯಾತ್ಮಿಕತೆ ಎಂಬುದು ಯಾವುದೇ ಒಂದು ಲಿಂಗಕ್ಕೆ ಸೀಮಿತವಾದದ್ದಲ್ಲ, ಬದಲಾಗಿ ಅದು ಜೀವಾತ್ಮನ ಉನ್ನತಿಯ ಮಾರ್ಗ ಎಂಬುದನ್ನು ಗಾಯತ್ರಿ ಚೈತನ್ಯದಲ್ಲಿರುವ ತತ್ವಗಳು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡುತ್ತವೆ. ಈಗ ಕಲಿಯುಗದಲ್ಲಿ ಧರ್ಮವು ಕ್ಷೀಣಿಸುತ್ತಿರುವಾಗ ಆಧುನಿಕ ಯುಗದ ಋಷಿಗಳು ಹೇಗೆ ಜನ್ಮ ತಾಳಿದರು ಮತ್ತು ಆಧ್ಯಾತ್ಮಿಕ ಸಮಾನತೆಯ ಕ್ರಾಂತಿಯನ್ನು ಹೇಗೆ ಹುಟ್ಟುಹಾಕಿದರು ಎಂಬುದನ್ನು ಆಳವಾಗಿ ಅರಿಯುವುದೇ ನಮ್ಮ ಇಂದಿನ ಈ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ. ಇತಿಹಾಸವನ್ನು ಗಮನಿಸಿದರೆ ಜ್ಞಾನದ ಹಕ್ಕನ್ನು ನಿರಾಕರಿಸುವುದು ಎಂದರೆ ಒಂದು ಇಡೀ ಸಮುದಾಯದ ಬೌದ್ಧಿಕ ಬೆಳವಣಿಗೆಯನ್ನು ತಡೆದಂತೆ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸರಿ, ಇದನ್ನು ಇನ್ನಷ್ಟು ವಿವರವಾಗಿ ನೋಡೋಣ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಉತ್ತರ ಭಾರತದಲ್ಲಿ ನಡೆದ ಒಂದು ಮಹತ್ವದ ಐತಿಹಾಸಿಕ ಘಟನೆಯ ಕಡೆಗೆ ನಾವು ಮೊದಲು ಗಮನಹರಿಸಬೇಕಾಗುತ್ತದೆ. ಖಂಡಿತ. ಆ ಕಾಲಘಟ್ಟವನ್ನು ನಾವು ಮರೆಯುವಂತೆಯೇ ಇಲ್ಲ. ಕ್ರಿಸ್ತಶಕ 1911ರಲ್ಲಿ ಉತ್ತರ ಪ್ರದೇಶದ ಆವಲಖೇಡ ಎಂಬ ಊರಿನಲ್ಲಿ ವೇದಮೂರ್ತಿ ತಪೋನಿಷ್ಠ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಜನನವಾಗುತ್ತದೆ. ಗಾಯತ್ರಿ ಚೈತನ್ಯವಲ್ಲಿ ಇದನ್ನು ಕೇವಲ ಒಬ್ಬ ವ್ಯಕ್ತಿಯ ಜನನ ಎಂದು ಹೇಳದೆ ಇದೊಂದು ಆಧ್ಯಾತ್ಮಿಕ ಕ್ರಾಂತಿಯ ಆರಂಭ ಎಂದು ಬಣ್ಣಿಸಲಾಗಿದೆ. ಹೌದು, 1911ರ ಕಾಲಘಟ್ಟ ಎಂದರೆ ಸಮಾಜದಲ್ಲಿ ಮೂಢನಂಬಿಕೆಗಳು ಮತ್ತು ಜಾತಿ ಹಾಗೂ ಲಿಂಗ ತಾರತಮ್ಯಗಳು ಬಹಳ ಆಳವಾಗಿ ಬೇರೂರಿದ್ದ ಸಮಯ. ಇಂತಹ ಒಂದು ಕಠಿಣ ಕಾಲಘಟ್ಟದಲ್ಲಿ ಅವರ ಜನನವನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ನೋಡಿ, ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಒಂದು ದೃಢವಾದ ನಂಬಿಕೆಯಿದೆ. ಯಾವಾಗ ಸಮಾಜದಲ್ಲಿ ಧರ್ಮದ ಗ್ಲಾನಿಯಾಗುತ್ತದೆಯೋ, ಅಂದ್ರೆ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಕುಸಿಯುತ್ತವೆಯೋ ಆಗ. ಹೌದು, ಸರಿಯಾಗಿ ಹೇಳಿದಿರಿ. ಮೌಲ್ಯಗಳು ತೀವ್ರವಾಗಿ ಕುಸಿಯುತ್ತವೆಯೋ ಆಗ ಆ ಸಮಾಜವನ್ನು ಸರಿದಾರಿಗೆ ತರಲು ಭುವಿಯ ಮೇಲೆ ದೈವೀ ಶಕ್ತಿಗಳು ಅವತಾರ ತಾಳುತ್ತವೆ. ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಜನನವನ್ನು ನಾವು ಇದೇ ಹಿನ್ನೆಲೆಯಲ್ಲಿ ನೋಡಬೇಕಾಗ್ತದೆ. ಗಾಯತ್ರಿ ಚೈತನ್ಯದಲ್ಲಿ ಅವರನ್ನು ಅಭಿನವ ವಿಶ್ವಾಮಿತ್ರ ಎಂದು ಕರೆಯಲಾಗಿದೆ. ಒಂದು ನಿಮಿಷ, ಈ ಅಭಿನವ ವಿಶ್ವಾಮಿತ್ರ ಎಂಬ ಪದಬಳಕೆ ಬಹಳ ಆಸಕ್ತಿದಾಯಕವಾಗಿದೆ. ಪ್ರಾಚೀನ ಕಾಲದ ಮಹರ್ಷಿ ವಿಶ್ವಾಮಿತ್ರರಿಗೂ ಆಧುನಿಕ ಕಾಲದ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರಿಗೂ ಇರುವ ಆ ಕೊಂಡಿ ಏನು ಎಂಬುದನ್ನು ಕೇಳುಗರಿಗೆ ಸ್ವಲ್ಪ ಬಿಡಿಸಿ ಹೇಳಬಹುದಾ? ಖಂಡಿತ. ಪ್ರಾಚೀನ ಕಾಲದಲ್ಲಿ ಮಹರ್ಷಿ ವಿಶ್ವಾಮಿತ್ರರು ಕಠಿಣ ತಪಸ್ಸು ಮಾಡಿ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಮೊಟ್ಟಮೊದಲ ಬಾರಿಗೆ ಪರಿಚಯಿಸಿದ್ರು. ಅವರು ಆ ಮಂತ್ರದ ದ್ರಷ್ಟಾರರಾಗಿದ್ರು. ಇದು ಇತಿಹಾಸದಲ್ಲಿ ದಾಖಲಾಗಿದೆ. ಆದ್ರೆ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಆ ಮಂತ್ರವು ಕೇವಲ ಕೆಲವು ವರ್ಗಗಳಿಗೆ ಮಾತ್ರ ಸೀಮಿತವಾಯಿತು. ಈ ಆಧುನಿಕ ಯುಗದಲ್ಲಿ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರು ಆ ಮಂತ್ರವನ್ನು ಸಮಾಜದ ಪ್ರತಿಯೊಂದು ಸ್ತರಕ್ಕೂ ತಲುಪಿಸುವ ಬೃಹತ್ ಕಾರ್ಯವನ್ನು ಮಾಡಿದ್ರು. ಅಂದ್ರೆ ಯಾವುದೇ ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ತಲುಪಿಸಿದ್ರು. ಹೌದು, ಹಾಗಾಗಿಯೇ ಅವರನ್ನು ಹೊಸ ಕಾಲದ ಅಥವಾ ಅಭಿನವ ವಿಶ್ವಾಮಿತ್ರ ಎಂದು ಕರೆಯಲಾಗುತ್ತದೆ. ಇದು ನಿಜಕ್ಕೂ ಒಂದು ದೊಡ್ಡ ಕ್ರಾಂತಿಯೇ ಸರಿ. ಏಕೆಂದ್ರೆ ಗಾಯತ್ರಿ ಚೈತನ್ಯವು ಸ್ಪಷ್ಟಪಡಿಸುವಂತೆ ಅವರು ಕೇವಲ ಗಾಯತ್ರಿ ಮಂತ್ರವನ್ನು ಪ್ರಚಾರ ಮಾಡೋದಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಇಲ್ಲ, ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಬದಲಾಗಿ ಒಂದು ಅತ್ಯಂತ ದಿಟ್ಟ ನಿಲುವನ್ನು ಪ್ರಕಟಿಸಿದರು. ಗಾಯತ್ರಿ ಮಂತ್ರವನ್ನು ಜಪಿಸಲು ಪುರುಷರಷ್ಟೇ ಸಮಾನ ಅಧಿಕಾರ ಮಹಿಳೆಯರಿಗೂ ಇದೆ ಎಂದು ಅವರು ಬಲವಾಗಿ ಪ್ರತಿಪಾದಿಸಿದರು. ಅದು ಆ ಕಾಲದಲ್ಲಿ ಸುಲಭದ ಮಾತಾಗಿರಲಿಲ್ಲ. ಹೌದು,
ಆ ಕಾಲದ ಸಮಾಜದಲ್ಲಿ ಅಂದ್ರೆ ಮಹಿಳೆಯರು ಮನೆಯ ಹೊಸ್ತಿಲು ದಾಟುವುದೇ ಅಪರಾಧ ಎಂಬಂತಿದ್ದ ಪರಿಸ್ಥಿತಿಯಲ್ಲಿ ವೇದ ಮಂತ್ರಗಳ ಪಠಣಕ್ಕೆ ಅವಕಾಶವಿಲ್ಲ ಎಂಬ ಮೂಢನಂಬಿಕೆಗಳು ಆಳವಾಗಿದ್ದಾಗ ಇಂತಹ ಒಂದು ನಿರ್ಧಾರವನ್ನು ಪ್ರಕಟಿಸುವುದು ಮತ್ತು ಅದನ್ನು ಕಾರ್ಯಗತಗೊಳಿಸುವುದು ಎಂದರೆ ಸಾಮಾನ್ಯ ಮಾತಲ್ಲ. ಸಮಾಜದಿಂದ ಸಾಕಷ್ಟು ವಿರೋಧಗಳು ಬಂದಿರಲೇಬೇಕಲ್ವೇ? ಖಂಡಿತವಾಗಿಯೂ ವಿರೋಧಗಳು ಸಹಜವಾಗಿಯೇ ಬಂದಿದ್ದವು. ಆದರೆ ಆಚಾರ್ಯರ ಈ ನಿಲುವು ಕೇವಲ ಒಂದು ಮೇಲ್ಮೈ ಮಟ್ಟದ ಸಾಮಾಜಿಕ ಸುಧಾರಣೆಯಾಗಿರಲಿಲ್ಲ. ಬದಲಾಗಿ ಅದು ವೇದಗಳ ನೈಜ ಆಶಯದ ಮರುಸ್ಥಾಪನೆಯಾಗಿತ್ತು. ನೈಜ ಆಶಯ ಅಂದರೆ ಆತ್ಮಕ್ಕೆ ಗಂಡು ಅಥವಾ ಹೆಣ್ಣು ಎಂಬ ಭೇದವಿಲ್ಲ ಎಂಬುದು. ಹೌದು, ನಿಖರವಾಗಿಯೂ ಆತ್ಮೋದ್ಧಾರಕವಾದ ಗಾಯತ್ರಿ ಮಂತ್ರಕ್ಕೆ ಲಿಂಗಭೇದವನ್ನು ಕಲ್ಪಿಸುವುದು ಮನುಷ್ಯನ ಸ್ವಾರ್ಥ ಮತ್ತು ಅಜ್ಞಾನವೇ ಹೊರತು ಅದು ದೈವಿಕ ನಿಯಮವಲ್ಲ ಎಂಬುದನ್ನು ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಸಮಾಜಕ್ಕೆ ಮನವರಿಕೆ ಮಾಡಿಕೊಟ್ರು. ಅವರು ಕೇವಲ ವೇದಿಕೆಯ ಮೇಲೆ ನಿಂತು ವಾದ ಮಾಡಲಿಲ್ಲ. ಬದಲಾಗಿ ಲಕ್ಷಾಂತರ ಮಹಿಳೆಯರಿಗೆ ಗಾಯತ್ರಿ ದೀಕ್ಷೆಯನ್ನು ನೀಡಿ ಅದನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದರು. ಅದೇ ಅವರ ದೊಡ್ಡ ಸಾಧನೆ. ಗಾಯತ್ರಿ ಚೈತನ್ಯದಲ್ಲಿ ಈ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಈಗ ಉತ್ತರ ಭಾರತದಲ್ಲಿ ಶುರುವಾದ ಈ ಆಧ್ಯಾತ್ಮಿಕ ಸಮಾನತೆಯ ಅಲೆ ದಕ್ಷಿಣ ಭಾರತದಲ್ಲಿಯೂ ಹೇಗೆ ಮುಂದುವರಿಯಿತು ಎಂಬುದು ಇನ್ನಷ್ಟು ಆಸಕ್ತಿದಾಯಕವಾಗಿದೆ. ನಾವು ನಮ್ಮ ಚರ್ಚೆಯನ್ನು 1950ರ ದಕ್ಷಿಣ ಭಾರತಕ್ಕೆ ಕೊಂಡೊಯ್ಯೋಣ. ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಕರ್ನಾಟಕದ ಹಳೆ ಹುಬ್ಬಳ್ಳಿಗೆ. ಹೌದು. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ವೇದಮೂರ್ತಿ ತಪೋನಿಷ್ಠ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ನಂತರ ಕ್ರಿಸ್ತಶಕ 1950ರಲ್ಲಿ ದಕ್ಷಿಣ ಭಾರತದ ಹಳೆ ಹುಬ್ಬಳ್ಳಿಯಲ್ಲಿ ಪರಮಪೂಜ್ಯ ಸದ್ಗುರು ಶ್ರೀ ವಲ್ಲಭ ಚೈತನ್ಯ ಮಹಾರಾಜರವರ ಜನನವಾಗುತ್ತದೆ. ಅಂದ್ರೆ ಶ್ರೀ ಬಾಲಕೃಷ್ಣಾನಂದ ಸರಸ್ವತಿಯವರು. ಇದು ಆಧ್ಯಾತ್ಮಿಕ ಮುಂದುವರಿಕೆಯ ಒಂದು ಅದ್ಭುತ ನಿದರ್ಶನ. ಸದ್ಗುರು ಶ್ರೀ ವಲ್ಲಭ ಚೈತನ್ಯ ಮಹಾರಾಜರ ಜೀವನವು ಸಾಮಾನ್ಯವಾದದ್ದಲ್ಲ. ಹೌದು, ಅವರು ನೈಷ್ಠಿಕ ಬ್ರಹ್ಮಚರ್ಯವನ್ನು ಆಜೀವ ಪರ್ಯಂತ ಪಾಲಿಸಿದವರು. ಇಲ್ಲೊಂದು ಪ್ರಶ್ನೆ ಕೇಳಲು ಇಚ್ಛಿಸುತ್ತೇನೆ. ಈ ನೈಷ್ಠಿಕ ಬ್ರಹ್ಮಚರ್ಯ ಎಂಬ ಪದವನ್ನು ನಾವು ಆಗಾಗ ಕೇಳಿರ್ತೇವೆ. ಆದರೆ ಸಾಮಾನ್ಯ ಪರಿಭಾಷೆಯಲ್ಲಿ ದೈನಂದಿನ ಜೀವನಕ್ಕೆ ಅರ್ಥವಾಗುವಂತೆ ಹೇಳುವುದಾದರೆ ನೈಷ್ಠಿಕ ಬ್ರಹ್ಮಚರ್ಯ ಎಂದರೆ ನಿಖರವಾಗಿ ಏನು? ಅದು ಕೇವಲ ಭೌತಿಕ ಸಂಯಮವೇ? ಬಹಳ ಪ್ರಸ್ತುತವಾದ ಪ್ರಶ್ನೆ. ನೈಷ್ಠಿಕ ಬ್ರಹ್ಮಚರ್ಯ ಎಂದರೆ ಕೇವಲ ವಿವಾಹವಾಗದಿರುವುದು ಅಥವಾ ಭೌತಿಕ ಸಂಯಮವನ್ನು ಕಾಯ್ದುಕೊಳ್ಳುವುದು ಮಾತ್ರವಲ್ಲ. ಇದು ಅದಕ್ಕಿಂತ ಬಹಳ ಉನ್ನತವಾದ ಸ್ಥಿತಿ. ಅಂದ್ರೆ ಮಾನಸಿಕ ಮಟ್ಟದಲ್ಲೂ ಶುದ್ಧತೆ ಇರಬೇಕು. ಹೌದು, ಮನಸ್ಸು, ಬುದ್ಧಿ ಮತ್ತು ಆತ್ಮವನ್ನು ಸಂಪೂರ್ಣವಾಗಿ ಸದಾಕಾಲ ದೈವಿಕ ಚಿಂತನೆಯಲ್ಲಿಯೇ ತೊಡಗಿಸಿರುವುದು ಇದರ ನಿಜವಾದ ಅರ್ಥ. ಅವರ ಪ್ರತಿಯೊಂದು ಉಸಿರು, ಪ್ರತಿಯೊಂದು ವಿಚಾರವೂ ಬ್ರಹ್ಮನ ಕಡೆಗೆ, ಪರಮಸತ್ಯದ ಕಡೆಗೆ ಮುಖ ಮಾಡಿರ್ತದೆ. ನಿಖರವಾಗಿ ಸದ್ಗುರುಗಳು ಇಂತಹ ಕಠಿಣವಾದ ಗಾಯತ್ರಿ ಮಂತ್ರದ ಸಾಧನೆಯನ್ನು ಮಾಡಿದರು. ಈ ಸಾಧನೆಯ ತೀವ್ರತೆ ಎಷ್ಟಿತ್ತೆಂದ್ರೆ ತಮ್ಮ ತಪಾಶಕ್ತಿಯಿಂದ ಅವರು ಸ್ವಯಂ ಭಗವತಿ ಗಾಯತ್ರಿಯ ಸಾಕ್ಷಾತ್ಕಾರವನ್ನೇ ಪಡೆದುಕೊಂಡರು ಎಂದು ಗಾಯತ್ರಿ ಚೈತನ್ಯವು ಬಹಳ ವಿವರವಾಗಿ ಹೇಳುತ್ತದೆ. ದೈವಿಕ ಸಾಕ್ಷಾತ್ಕಾರವನ್ನು ಪಡೆಯುವುದು ಎಂದ್ರೆ ಕೇವಲ ಕಲ್ಪನೆಯಲ್ಲ, ಅದೊಂದು ನೇರವಾದ ಪ್ರತ್ಯಕ್ಷ ಅನುಭೂತಿ. ಮತ್ತು ಇಲ್ಲಿ ಒಂದು ಅತ್ಯಂತ ರೋಚಕವಾದ ಘಟ್ಟ ಬರುತ್ತದೆ. ಹೌದು, ಆ ಘಟನೆಯನ್ನು ಕೇಳಿದ್ರೆ ಆಶ್ಚರ್ಯವಾಗುತ್ತದೆ. ಸದ್ಗುರುಗಳು ಕೇವಲ ತಮಗಾಗಿ ಈ ಸಾಕ್ಷಾತ್ಕಾರವನ್ನು ಸೀಮಿತಗೊಳಿಸಿಕೊಳ್ಳಲಿಲ್ಲ. ಸಮಾಜದಲ್ಲಿನ ಒಂದು ದೊಡ್ಡ ಗೊಂದಲವನ್ನು, ಅಂದ್ರೆ ಮಹಿಳೆಯರ ಆಧ್ಯಾತ್ಮಿಕ ಹಕ್ಕಿನ ಬಗ್ಗೆ ಇದ್ದ ಗೊಂದಲವನ್ನು ಬಗೆಹರಿಸಲು ಅವರು ಇದೇ ದೈವಿಕ ಸಂಪರ್ಕವನ್ನು ಬಳಸಿಕೊಂಡ್ರು. ಹೌದು, ಅವರು ಕೇಳಿದ ಆ ಪ್ರಶ್ನೆ ಇತಿಹಾಸವನ್ನು ಬದಲಾಯಿಸಿತು. ಸ್ತ್ರೀಯರು ಗಾಯತ್ರಿ ಮಂತ್ರವನ್ನು ಜಪಿಸಬಹುದೇ ಎಂದು ಅವರು ಸ್ವತಃ ಜಗನ್ಮಾತೆಯನ್ನೇ ನೇರವಾಗಿ ಪ್ರಶ್ನಿಸ್ತಾರೆ ಮತ್ತು ಅದಕ್ಕೆ ಸಾಕ್ಷಾತ್ ಮಾತೆಯಿಂದಲೇ ಖಂಡಿತವಾಗಿಯೂ ಜಪಿಸಬಹುದು ಎಂಬ ಅನುಮತಿಯ ಉತ್ತರ ದೊರೆಯುತ್ತದೆ. ಇದು ಮನುಕುಲದ ಇತಿಹಾಸದಲ್ಲಿಯೇ ಅತ್ಯಂತ ಮಹತ್ವದ ಘಟನೆ ಎಂದು ಹೇಳಬಹುದು. ಖಂಡಿತ. ಈ ಘಟನೆಯನ್ನು ನಾವು ಕೇವಲ ಒಂದು ಪವಾಡದ ಕಥೆಯಾಗಿ ನೋಡಬಾರದು. ಇದೊಂದು ಬ್ರಹ್ಮಾಂಡದ ಸತ್ಯದ ಅನಾವರಣ. ಜಗನ್ಮಾತೆಯೇ ಅನುಮತಿ ನೀಡಿದಳು ಎಂದ್ರೆ ಪ್ರಕೃತಿಯ ನಿಯಮದಲ್ಲಿ ಸ್ತ್ರೀ ಪುರುಷ ಎಂಬ ತಾರತಮ್ಯವಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇದನ್ನೇ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಆಳವಾಗಿ ವಿಶ್ಲೇಷಿಸಲಾಗಿದೆ. ಹೌದು, ಗಾಯತ್ರಿ ಮಂತ್ರದ ಶಕ್ತಿಯನ್ನು ನಾವು ತಾತ್ವಿಕವಾಗಿ ವಿಶ್ಲೇಷಿಸಿದಾಗ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ 3 ಪ್ರಮುಖ ಲಕ್ಷಣಗಳು ನಮ್ಮ ಗಮನಕ್ಕೆ ಬರುತ್ತವೆ. ಆ 3 ಲಕ್ಷಣಗಳು ಬಹಳ ಮುಖ್ಯವಾದವು. ಈ 3 ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಂಡರೆ ಈ ಮಂತ್ರ ಏಕೆ ಎಲ್ಲರಿಗೂ ಸೇರಿದ್ದು ಎಂಬುದು ತಾರ್ಕಿಕವಾಗಿ ಸಾಬೀತಾಗ್ತದೆ. ಆ 3 ಲಕ್ಷಣಗಳಲ್ಲಿ ಮೊದಲನೆಯದು, ಗಾಯತ್ರಿ ಮಂತ್ರವು ಆತ್ಮಸ್ವರೂಪವಾಗಿದೆ. ಆತ್ಮಸ್ವರೂಪ ಎನ್ನುವುದನ್ನು ಸ್ವಲ್ಪ ಬಿಡಿಸಿ ಹೇಳೋಣ. ಆತ್ಮದ ಮೂಲ ಸ್ವರೂಪ ಎಂದು ಅರ್ಥೈಸಬಹುದಲ್ವೇ? ಹೌದು, ಸರಿಯಾದ ಅರ್ಥ. ಅಂದ್ರೆ ಭೌತಿಕ ದೇಹವು
ಗಂಡಾಗಿರಬಹುದು ಅಥವಾ ಹೆಣ್ಣಾಗಿರಬಹುದು. ಆದರೆ ಒಳಗಿರುವ ಚೈತನ್ಯಕ್ಕೆ, ಆ ಜೀವಾತ್ಮಕ್ಕೆ ಯಾವುದೇ ಲಿಂಗವಿಲ್ಲ. ನಿಜ. ಒಂದು ಸುಂದರವಾದ ಉದಾಹರಣೆ ಕೊಡಬೇಕು ಎಂದರೆ, ವಿದ್ಯುತ್ ಶಕ್ತಿಗೆ ಯಾವುದೇ ಬಣ್ಣವಿಲ್ಲ. ಆ ವಿದ್ಯುತ್ತನ್ನು ಕೆಂಪು ಬಲ್ಬ್ಗೆ ಜೋಡಿಸಿದರೆ ಕೆಂಪು ಬೆಳಕು ಬರ್ತದೆ, ಹಸಿರು ಬಲ್ಬ್ಗೆ ಜೋಡಿಸಿದರೆ ಹಸಿರು ಬೆಳಕು ಬರ್ತದೆ. ಇಲ್ಲಿ ಬಲ್ಬ್ಗಳು ನಮ್ಮ ಭೌತಿಕ ದೇಹಗಳಿದ್ದಂತೆ, ಆದರೆ ಒಳಗೆ ಹರಿಯುತ್ತಿರುವ ವಿದ್ಯುತ್ ಅದೇ ಜೀವಾತ್ಮ. ಅದ್ಭುತವಾದ ಉದಾಹರಣೆ. ಆ ಜೀವಾತ್ಮದ ಸ್ವರೂಪವಾಗಿರುವ ಮಂತ್ರವು ಕೇವಲ ಒಂದು ನಿರ್ದಿಷ್ಟ ಲಿಂಗಕ್ಕೆ ಮಾತ್ರ ಸೇರಿದ್ದು ಎಂದು ಹೇಳುವುದು ಎಷ್ಟು ಹಾಸ್ಯಾಸ್ಪದ ಅಲ್ವೇ? ನೀವು ನೀಡಿದ ವಿದ್ಯುತ್ ಶಕ್ತಿಯ ಉದಾಹರಣೆ ಅತ್ಯಂತ ಸೂಕ್ತವಾಗಿದೆ. ಆತ್ಮಕ್ಕೆ ಭೌತಿಕ ದೇಹದ ಲಿಂಗದ ಹಂಗಿಲ್ಲ. ಅದು ಪರಮಾತ್ಮನ ಚೈತನ್ಯದ ಒಂದು ಕಿಡಿ. ಹಾಗಾಗಿ ಆತ್ಮ ಸ್ವರೂಪವಾಗಿರುವ ಮಂತ್ರವು ಎಲ್ಲರಿಗೂ ಸಮಾನವಾಗಿ ಸೇರಿದ್ದಾಗಿದೆ. ಗಾಯತ್ರಿ ಚೈತನ್ಯವು ತಿಳಿಸುವ ಎರಡನೇ ಲಕ್ಷಣದ ಕಡೆಗೆ ಬರೋಣ. ಎರಡನೇ ಲಕ್ಷಣ ಎಂದರೆ ಗಾಯತ್ರಿ ಮಂತ್ರವು ಪ್ರಾಣರಕ್ಷಕವಾಗಿದೆ. ಅಂದರೆ ಇದು ನಮ್ಮೊಳಗಿನ ಜೀವಶಕ್ತಿಯನ್ನು ರಕ್ಷಿಸುವ, ಪ್ರಾಣವಾಯುವನ್ನು ಪೋಷಿಸುವ ಶಕ್ತಿಯನ್ನು ಹೊಂದಿದೆ. ಇದನ್ನು ಕೇಳಿದಾಗ ನನಗನಿಸುವುದು, ಪ್ರಕೃತಿಯು ತಾನು ನೀಡುವ ಸಂಪನ್ಮೂಲಗಳಲ್ಲಿ ಎಂದಾದರೂ ತಾರತಮ್ಯ ಮಾಡುತ್ತದೆಯಾ? ಖಂಡಿತ ಇಲ್ಲ. ಉಸಿರಾಡುವ ಪ್ರಾಣವಾಯುವಿಗೆ ಗಂಡು ಹೆಣ್ಣು ಎಂಬ ಭೇದವಿದೆಯಾ? ಸೂರ್ಯನ ಬೆಳಕು ಪುರುಷರಿಗೆ ಹೆಚ್ಚು, ಮಹಿಳೆಯರಿಗೆ ಕಡಿಮೆ ಬೀಳುತ್ತದೆಯಾ? ಖಂಡಿತ ಇಲ್ಲ. ಪ್ರಕೃತಿಯ ನಿಯಮವೇ ಸಮಾನತೆಯಾಗಿರುವಾಗ ಆ ಪ್ರಾಣವನ್ನು ರಕ್ಷಿಸುವ ಮತ್ತು ಪೋಷಿಸುವ ಮಂತ್ರಕ್ಕೆ ಭೇದವಿರಲು ಹೇಗೆ ಸಾಧ್ಯ? ಹೌದು. ಪ್ರಾಣರಕ್ಷಕವಾಗಿರುವ ಮಂತ್ರವು ಎಲ್ಲರಿಗೂ ಪ್ರಾಣದಾಯಿಯೇ ಆಗಿರಬೇಕು. ಇದು ನಾವು ಗಮನಿಸಲೇಬೇಕಾದ ಒಂದು ಆಳವಾದ ಸತ್ಯ. ಇನ್ನು ಮೂರನೇ ಲಕ್ಷಣದ ಬಗ್ಗೆ ಮಾತನಾಡೋಣ. ಹೌದು. ಮೂರನೆಯ ಅತ್ಯಂತ ಪ್ರಮುಖವಾದ ಹಾಗೂ ಬೌದ್ಧಿಕವಾದ ಲಕ್ಷಣದ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಚರ್ಚಿಸಲಾಗಿದೆ. ಅದೇ ಬುದ್ಧಿಶಕ್ತಿ ಪ್ರಚೋದಕ. ಗಾಯತ್ರಿ ಮಂತ್ರದ ಮೂಲ ಪ್ರಾರ್ಥನೆಯೇ ಸದ್ಬುದ್ಧಿಯನ್ನು ಪ್ರೋತ್ಸಾಹಿಸು, ನಮ್ಮ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಎಂಬುದಾಗಿದೆ. ಬೌದ್ಧಿಕ ಸಾಮರ್ಥ್ಯವನ್ನು ಜಾಗೃತಗೊಳಿಸುವ ಪ್ರಕ್ರಿಯೆಯಲ್ಲಿ ಮಿದುಳಿನ ಕಾರ್ಯಚಟುವಟಿಕೆಗಳು ಪ್ರಮುಖ ಪಾತ್ರವಹಿಸುತ್ತವೆ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಸಮಾಜದಲ್ಲಿ ಹಿಂದಿನ ಕಾಲದಿಂದಲೂ ಒಂದು ತಪ್ಪು ಕಲ್ಪನೆಯಿತ್ತು. ಯಾವ ತಪ್ಪು ಕಲ್ಪನೆ? ಜ್ಞಾನಾರ್ಜನೆ, ವೇದ ಪಠಣ ಇವೆಲ್ಲ ಕೇವಲ ಪುರುಷರ ಬೌದ್ಧಿಕ ಮಟ್ಟಕ್ಕೆ ಮಾತ್ರ ನಿಲುಕುವಂಥದ್ದು ಎಂಬ ವಾದಗಳಿದ್ದವು. ಆದರೆ ಗಾಯತ್ರಿ ಚೈತನ್ಯದ ಈ ವಿಶ್ಲೇಷಣೆಯು ಆ ವಾದವನ್ನು ಸಂಪೂರ್ಣವಾಗಿ ತಳ್ಳಿಹಾಕುತ್ತದಲ್ಲವೇ? ಹೌದು, ಸಂಪೂರ್ಣವಾಗಿ ತಳ್ಳಿಹಾಕ್ತದೆ. ಬುದ್ಧಿಶಕ್ತಿ, ಜ್ಞಾನಗ್ರಹಣ ಸಾಮರ್ಥ್ಯ ಮತ್ತು ಸರಿ ತಪ್ಪುಗಳನ್ನು ವಿವೇಚಿಸುವ ಗುಣಗಳು ಸ್ತ್ರೀ ಹಾಗೂ ಪುರುಷರಿಬ್ಬರಿಗೂ ಪ್ರಕೃತಿಯಿಂದ ಸಮಾನವಾಗಿ ದತ್ತವಾಗಿವೆ. ಅದು ವೈಜ್ಞಾನಿಕವಾಗಿಯೂ ಸತ್ಯ. ಚೀಲಿಯುವಾಗ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವ, ಜ್ಞಾನದ ಹಸಿವನ್ನು ನೀಗಿಸುವ ಗಾಯತ್ರಿ ಮಂತ್ರವನ್ನು ಜಪಿಸುವ ಹಕ್ಕನ್ನು ಮಹಿಳೆಯರಿಂದ ಕಸಿದುಕೊಳ್ಳುವುದು ಎಂದರೆ ಇಡೀ ಮನುಕುಲದ ಅರ್ಧದಷ್ಟು ಜನಸಂಖ್ಯೆಯ ಬೌದ್ಧಿಕ ವಿಕಾಸವನ್ನೇ ಬಲವಂತವಾಗಿ ತಡೆದಂತೆ. ಇದು ಸಮಾಜದ ಪ್ರಗತಿಗೆ ಮಾರಕವಾದದ್ದು. ಹಾಗಾಗಿಯೇ ಸದ್ಗುರುಗಳು ಯಾವುದೇ ಸಂಶಯವಿಲ್ಲದೆ ಈ ನಿರ್ಣಯವನ್ನು ಸಮಾಜದ ಮುಂದಿಟ್ಟಿದ್ದು. ಆತ್ಮಸ್ವರೂಪ, ಪ್ರಾಣರಕ್ಷಕ ಮತ್ತು ಬುದ್ಧಿಶಕ್ತಿ ಪ್ರಚೋದಕವಾಗಿರುವ ಈ ಶಕ್ತಿಗಳಿಗೆ ಯಾವುದೇ ಲಿಂಗಭೇದವಿಲ್ಲ. ಹೌದು. ಹಾಗಾಗಿ ಸ್ತ್ರೀ ಮತ್ತು ಪುರುಷರಿಬ್ಬರೂ ಈ ಮಂತ್ರವನ್ನು ಖಂಡಖಂಡಿತವಾಗಿ ಬಿಡದೆ ಜಪಿಸಲೇಬೇಕು ಎಂದು ಅವರು ಸಾರಿದರು. ಈ ವಿವರಣೆಯನ್ನು ಕೇಳಿದಾಗ ನಮಗೆ ಸ್ಪಷ್ಟವಾಗುವುದು ಏನೆಂದರೆ, ಇದು ಕೇವಲ ಒಂದು ಅನುಮತಿಯಾಗಿರಲಿಲ್ಲ, ಬದಲಾಗಿ ಮನುಕುಲಕ್ಕೆ ನೀಡಿದ ಒಂದು ಕಟ್ಟುನಿಟ್ಟಿನ ಆಧ್ಯಾತ್ಮಿಕ ಎಚ್ಚರಿಕೆ ಹಾಗೂ ಆದೇಶವಾಗಿತ್ತು. ಇದೇ ಕಾರಣಕ್ಕಾಗಿ ಇದನ್ನು ನಾವು ಲಿಂಗಭೇದವಿಲ್ಲದ ಗಾಯತ್ರಿ ಸಾಧನೆ ಎಂದು ಕರೆಯುತ್ತೇವೆ. ದೈವಿಕ ಅನುಮತಿಯು ನೇರವಾಗಿ ದೊರೆತ ನಂತರ ಸಮಾಜದಲ್ಲಿದ್ದ ಎಲ್ಲ ವಿತಂಡವಾದಗಳಿಗೂ ಅಜ್ಞಾನದ ಪ್ರಶ್ನೆಗಳಿಗೂ ಅಂತಿಮ ತೆರೆಬಿದ್ದಂತಾಯಿತು. ಆದರೆ ಈ ನಿರ್ಧಾರವು ಕೇವಲ ಭಕ್ತಿ ಅಥವಾ ಭಾವನೆಯ ಆಧಾರದ ಮೇಲೆ ಮಾತ್ರ ನಿಂತಿರಲಿಲ್ಲ. ಇಲ್ಲ, ಅದಕ್ಕೆ ಬಲವಾದ ವೇದಗಳ ಐತಿಹಾಸಿಕ ಆಧಾರವೂ ಇತ್ತು ಎಂಬುದನ್ನು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಆ ಐತಿಹಾಸಿಕ ಆಧಾರದ ಬಗ್ಗೆ ಮಾತನಾಡಲೇಬೇಕು. ಸೌ ಅನಿತಾ ಅರವಿಂದ್ ಸರಾಫವು ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ಬಹಳ ಸುಂದರವಾಗಿ ಒಂದು ಪ್ರಾಚೀನ ಸಂಸ್ಕೃತ ಶ್ಲೋಕದ ಮೂಲಕ ಉಲ್ಲೇಖಿಸಿದ್ದಾರೆ. ಆ ಶ್ಲೋಕ ನಮ್ಮ ಇತಿಹಾಸದ ಕನ್ನಡಿ ಇದ್ದಂತೆ. ಹೌದು, ಆ ಶ್ಲೋಕ ಹೀಗಿದೆ: ಕಾತ್ಯಾಯನಿ ಚ ಮೈತ್ರೇಯಿ ಗಾರ್ಗಿ ವಾಚಕ್ನವಿ ತಥಾ ಏವಮಾದ್ಯಾಹಿ ವಿದುಷೋ ತಸ್ಮಾತ್ ಸ್ತ್ರೀ ಬ್ರಹ್ಮವಿದ್ ಭವೇತ್. ಈ ಶ್ಲೋಕದ ಸಾಲುಗಳನ್ನು ಕೇಳುತ್ತಿದ್ದರೆ ನಮ್ಮ ಪ್ರಾಚೀನ ಇತಿಹಾಸ ಎಷ್ಟು ಶ್ರೀಮಂತವಾಗಿತ್ತು ಎಂಬುದು ಅರಿವಾಗುತ್ತದೆ. ಖಂಡಿತ. ಈ ಶ್ಲೋಕವು ಬರುವುದು ಅಸ್ಯ ವಾಮೀಯ ಭಾಷ್ಯಂ ಎಂಬ ಮಹತ್ವದ ಕೃತಿಯಲ್ಲಿ. ಕೇಳುಗರಿಗೆ ಸುಲಭವಾಗಿ ಅರ್ಥವಾಗಲು ಈ ಭಾಷ್ಯಂ ಎಂದರೆ ನಿಖರವಾಗಿ ಏನು
ಮತ್ತು ವೇದಗಳ ಯಾವ ಭಾಗದಲ್ಲಿ ಇದು ಬರುತ್ತದೆ ಎಂಬುದನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದೇ? ಭಾಷ್ಯಂ ಎಂದರೆ ವೇದಗಳ ಅಥವಾ ಉಪನಿಷತ್ತುಗಳ ಗಹನವಾದ ಮತ್ತು ಸಂಕೀರ್ಣವಾದ ಮಂತ್ರಗಳನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ಬಿಡಿಸಿ ಬರೆದ ವಿವರಣಾತ್ಮಕ ಗ್ರಂಥ ಅಥವಾ ಕಾಮೆಂಟ್ರಿ. ಅಂದ್ರೆ ಕಠಿಣವಾದ ಪದಗಳನ್ನು ಸರಳವಾಗಿ ಹೇಳುವ ಒಂದು ಕೈಪಿಡಿ. ಹೌದು, ಪ್ರಾಚೀನ ಕಾಲದ ಕಠಿಣವಾದ ಸಂಸ್ಕೃತ ಶ್ಲೋಕಗಳ ಹಿಂದಿರುವ ತತ್ವವನ್ನೂ ಅದರ ಓಳಾರ್ಥವನ್ನು ವಿವರಿಸುವ ಒಂದು ಸಾಧನ ಇದು. ಈ ಅಸ್ಯವಾಮೀಯ ಭಾಷ್ಯಂ ಋಗ್ವೇದದ ಮಂತ್ರಗಳಿಗೆ ಸಂಬಂಧಿಸಿದ ಒಂದು ಅತ್ಯಂತ ಪ್ರಮುಖವಾದ ವಿವರಣೆಯಾಗಿದೆ. ಈ ಭಾಷ್ಯದಲ್ಲಿರುವ ಮೇಲಿನ ಶ್ಲೋಕದ ಅರ್ಥ ಮತ್ತು ಆಳವನ್ನು ನಾವು ಗ್ರಹಿಸುವುದು ಬಹಳ ಮುಖ್ಯ. ಅಂದ್ರೆ ಈ ಶ್ಲೋಕವು ಕೇವಲ ಸ್ತ್ರೀಯರ ಹೆಸರುಗಳನ್ನು ಮಾತ್ರ ಹೇಳುತ್ತಿಲ್ಲ, ಅವರ ವಿದ್ವತ್ತನ್ನು ಕೊಂಡಾಡುತ್ತಿದೆ ಅಲ್ಲವೇ? ಹೌದು, ಅವರ ಪಾಂಡಿತ್ಯವನ್ನು ಸಾರುತ್ತಿದೆ. ಪ್ರಾಚೀನ ಕಾಲದಲ್ಲಿ ಎಂದರೆ ವೈದಿಕ ಯುಗದಲ್ಲಿ ಕಾತ್ಯಾಯನಿ, ಮೈತ್ರೇಯಿ ಮತ್ತು ವಾಚಕ್ನವಿ ಗಾರ್ಗಿಯಂತಹ ಅಪ್ರತಿಮ ನಾರ್ಯರಿದ್ರು. ಇವರ ಬಗ್ಗೆ ಇತಿಹಾಸದಲ್ಲಿ ಸಾಕಷ್ಟು ರೋಚಕವಾದ ಉಲ್ಲೇಖಗಳಿವೆ. ಉದಾಹರಣೆಗೆ ಗಾರ್ಗಿಯವರ ಚರ್ಚೆ. ಹೌದು, ಗಾರ್ಗಿಯವರು ಮಹರ್ಷಿ ಯಾಜ್ಞವಲ್ಕ್ಯರೊಡನೆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಮಾಡಿದ ಆಳವಾದ ಶಾಸ್ತ್ರಾರ್ಥ ಮತ್ತು ಬ್ರಹ್ಮಜ್ಞಾನದ ಚರ್ಚೆಯು ಇಂದಿಗೂ ಪ್ರಸಿದ್ಧವಾಗಿದೆ. ಇವರು ಕೇವಲ ಸಾಮಾನ್ಯ ಮಹಿಳೆಯರಾಗಿರಲಿಲ್ಲ. ಬದಲಾಗಿ ವೇದಗಳ ಗಹನವಾದ ಅರ್ಥವನ್ನು ಅರಿಯುವ, ಋಷಿಗಳಿಗೆ ಸರಿಸಮಾನವಾಗಿ ನಿಂತು ತರ್ಕಿಸುವ ಮತ್ತು ಬ್ರಹ್ಮಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದ ಮಹಾನ್ ವಿದುಷಿಯರಾಗಿದ್ರು. ಅದೇ ಇಲ್ಲಿನ ಪ್ರಮುಖವಾದ. ಸಾವಿರಾರು ವರ್ಷಗಳ ಹಿಂದೆಯೇ ಮಹಿಳೆಯರು ಇಷ್ಟೊಂದು ಉನ್ನತ ಮಟ್ಟದ ಜ್ಞಾನವನ್ನು ಹೊಂದಿದ್ದಾಗ, ವೇದವನ್ನು ಅರಿಯುವ ಸಾಮರ್ಥ್ಯವನ್ನು ಹೊಂದಿದ್ದಾಗ, ಇಂದಿನ ಎಲ್ಲಾ ಸ್ತ್ರೀಯರೂ ಬ್ರಹ್ಮಜ್ಞಾನವನ್ನು ಏಕೆ ಸಂಪಾದಿಸಿಕೊಳ್ಳಬಾರದು? ಇದು ಅತ್ಯಂತ ತಾರ್ಕಿಕ ಮತ್ತು ನೇರವಾದ ಪ್ರಶ್ನೆ. ಈ ಭಾಷ್ಯವು ಸಮಾಜದ ಮುಂದಿಡುವ ಪ್ರಶ್ನೆಯೂ ಇದೆ. ಅನಿತಾ ಅರವಿಂದ್ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಸಂಕಲಿಸಿರುವ ಈ ಅಪರೂಪದ ಹಾಗೂ ಪ್ರಾಮಾಣಿಕ ಮಾಹಿತಿಗಳನ್ನು ನಾವು ಗಮನಿಸಿದಾಗ, ಪ್ರಾಚೀನ ಭಾರತದಲ್ಲಿ ಮಹಿಳೆಯರಿಗಿದ್ದ ಉನ್ನತ ಸ್ಥಾನಮಾನಗಳು ಅರಿವಿಗೆ ಬರ್ತವೆ. ನಿಜ. ಅಂದ್ರೆ ಸ್ತ್ರೀಯರು ವೇದ ಪಠಣ ಮಾಡಬಾರದು, ಗಾಯತ್ರಿ ಮಂತ್ರ ಜಪಿಸಬಾರದು ಎಂಬ ನಿಯಮವು ಮೂಲ ವೇದಗಳಲ್ಲೇ ಇರ್ಲಿನ. ಬದಲಾಗಿ ಅದು ಕಾಲಾನಂತರದಲ್ಲಿ ಕೆಲವು ಸ್ವಾರ್ಥ ಹಿತಾಸಕ್ತಿಗಳಿಂದ ಸಮಾಜಕ್ಕೆ ಅಂಟಿಕೊಂಡ ಒಂದು ಪದ್ಧತಿ ಮಾತ್ರ ಎಂಬ ಕಟು ಸತ್ಯ ಇಲ್ಲಿ ಅನಾವರಣಗೊಳ್ಳುತ್ತದೆ. ಇದು ನಮ್ಮೆಲ್ಲರಿಗೂ ತಲುಪಬೇಕಾದ ಅತ್ಯಂತ ಪ್ರಮುಖವಾದ ಸಂದೇಶವಾಗಿದೆ. ಅಜ್ಞಾನದ ಪರದೆ ಎಂಬುದು ಕೇವಲ ಮಹಿಳೆಯರ ಮೇಲಷ್ಟೇ ಅಲ್ಲ, ಇಡೀ ಸಮಾಜದ ಮೇಲೆ, ಜ್ಞಾನದ ಮೇಲೆ ಬಿದ್ದಿತ್ತು. ಆ ಪರದೆಯನ್ನು ಹರಿದು ಸುಜ್ಞಾನವನ್ನು ಪಡೆಯುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿದೆ. ಹೌದು. ಇದಕ್ಕಾಗಿ ನಿರಂತರವಾಗಿ ಸಾವಿತ್ರಿ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ನಾವೆಲ್ಲರೂ ಗಾಯತ್ರಿ ವಿದರಾಗಬೇಕು ಎಂಬ ಮಹತ್ವದ ಕರೆಯನ್ನು ಗಾಯತ್ರಿ ಚೈತನ್ಯವು ನಮಗೆ ನೀಡುತ್ತದೆ. ಗಾಯತ್ರಿ ವಿದ ಎಂದರೆ ಗಾಯತ್ರಿಯ ತತ್ವವನ್ನು ಸಂಪೂರ್ಣವಾಗಿ ಅರಿತವರು, ಬ್ರಹ್ಮಜ್ಞಾನಿಗಳು ಎಂದರ್ಥ. ನಿಖರವಾಗಿ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಈ ಸಂಪೂರ್ಣ ಚರ್ಚೆಯನ್ನು ನಾವು ಒಮ್ಮೆ ಹಿಂತಿರುಗಿ ಅವಲೋಕಿಸಿದರೆ, ಕ್ರಿಸ್ತಶಕ 1911ರಲ್ಲಿ ಉತ್ತರ ಭಾರತದ ಆವಲಖೇಡಾದಲ್ಲಿ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಮೂಲಕ ಪ್ರಾರಂಭವಾದ ಆಧ್ಯಾತ್ಮಿಕ ಸಮಾನತೆಯ ಕ್ರಾಂತಿಯು ಒಂದು ದೊಡ್ಡ ಅಲೆಯಾಗಿ ಮಾರ್ಪಟ್ಟು, ನಂತರ 1950ರಲ್ಲಿ ದಕ್ಷಿಣ ಭಾರತದ ಹಳೇ ಹುಬ್ಬಳ್ಳಿಯಲ್ಲಿ ಸದ್ಗುರು ಶ್ರೀ ಶ್ರೀ ವಲ್ಲಭಚೈತನ್ಯ ಮಹಾರಾಜರ ದೈವಿಕ ಸಾಕ್ಷಾತ್ಕಾರದ ಮೂಲಕ ಒಂದು ಬಲವಾದ ತಾರ್ಕಿಕ ಅಂತ್ಯವನ್ನು ಕಂಡಿತು. ಹೌದು. ಆರಂಭದಲ್ಲಿ ನಾವು ಮಾತನಾಡಿದ ಆ ಕಮಲದ ಹೂವು ಹೇಗೆ ಸುತ್ತಲಿನ ಕೆಸರಿನಿಂದ ಕೊಳೆಯಿಂದ ಮೇಲೇಳುತ್ತದೆಯೋ, ಹಾಗೆಯೇ ಗಾಯತ್ರಿ ಚೈತನ್ಯವು ಇಡೀ ಸಮಾಜವನ್ನು ಅಜ್ಞಾನದಿಂದ ಸುಜ್ಞಾನದತ್ತ ಕೊಂಡೊಯ್ಯುವ ಸ್ಪಷ್ಟ ಮಾರ್ಗವನ್ನು ನಿರ್ಮಿಸಿದೆ. ಈ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಯು ಇಂದಿನ ನಮ್ಮ ಆಧುನಿಕ ಸಮಾಜಕ್ಕೆ ಏಕೆ ಮುಖ್ಯ ಎಂಬುದನ್ನು ನಾವು ಪ್ರಾಯೋಗಿಕ ನೆಲೆಯಲ್ಲಿ ಅರ್ಥಮಾಡಿಕೊಳ್ಳಬೇಕು. ಖಂಡಿತ. ಇಂದಿನ ಜಗತ್ತಿನಲ್ಲಿ ನಾವು ಸಮಾನತೆಯ ಬಗ್ಗೆ, ಸ್ತ್ರೀ ಸಬಲೀಕರಣದ ಬಗ್ಗೆ ವೇದಿಕೆಗಳ ಮೇಲೆ ಬಹಳಷ್ಟು ಮಾತನಾಡ್ತೇವೆ. ಆದರೆ ನಿಜವಾದ ಸಮಾನತೆ ಪ್ರಾರಂಭವಾಗಬೇಕಾದ್ದು ನಮ್ಮ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ. ಗಾಯತ್ರಿ ಮಂತ್ರದ ಮೇಲಿನ ಈ ವಿಶ್ಲೇಷಣೆಯು ಜ್ಞಾನ ಮತ್ತು ಬೌದ್ಧಿಕ ವಿಕಾಸಕ್ಕೆ ಯಾರೊಬ್ಬರೂ ಹೊರತಲ್ಲ, ಯಾರೊಬ್ಬರೂ ಕೀಳಲ್ಲ ಎಂಬುದನ್ನು ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಾಬೀತುಪಡಿಸುತ್ತದೆ. ಮನುಷ್ಯನ ಆತ್ಮೋದ್ಧಾರಕ್ಕೆ ಆತನ ಭೌತಿಕ ದೇಹದ ಮಿತಿಗಳೂ ಅಡ್ಡಿಯಾಗುವುದಿಲ್ಲ. ಆತ್ಮಸ್ವರೂಪವಾಗಿರುವ, ಪ್ರಾಣರಕ್ಷಕವಾಗಿರುವ ಮತ್ತು ಬುದ್ಧಿಶಕ್ತಿ ಪ್ರಚೋದಕವಾಗಿರುವ ಈ ದೈವಿಕ ಶಕ್ತಿಯು ಮನುಕುಲದ ಪ್ರತಿಯೊಬ್ಬ ವ್ಯಕ್ತಿಗೂ ಲಭ್ಯವಾಗಬೇಕು. ಇದು ಕೇವಲ ಹಕ್ಕಿನ ಪ್ರಶ್ನೆಯಲ್ಲ, ಇದು ಮಾನವ ಜನ್ಮದ ಸಾರ್ಥಕತೆಯ ಪ್ರಶ್ನೆ. ಹೌದು, ಇದು ಅಕ್ಷರಶಃ ಸತ್ಯ.
ಸೌ ಅನಿತಾ ಅರವಿಂದ್ ಸರಾಫ್ ಅವರ ಶ್ರಮದಿಂದ ಗಾಯತ್ರಿ ಚೈತನ್ಯದಲ್ಲಿ ದಾಖಲಾಗಿರುವ ಈ ಜ್ಞಾನಭಂಡಾರವು ನಮ್ಮೆಲ್ಲರ ದೃಷ್ಟಿಕೋನವನ್ನು ಆಮೂಲಾಗ್ರವಾಗಿ ಬದಲಿಸುವಂತಹದ್ದು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬುದನ್ನು ಅರಿಯುವುದು ಇಂದಿನ ಸಮಾಜದ ತುರ್ತು ಅಗತ್ಯವಾಗಿದೆ. 100ಕ್ಕೆ 100 ಸತ್ಯ. ಸರಿ, ನಮ್ಮ ಇಂದಿನ ಈ ಆಳವಾದ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ಆದರೆ ಮುಕ್ತಾಯಕ್ಕೂ ಮುನ್ನ ಕೇಳುಗರನ್ನು ಆಳವಾದ ಚಿಂತನೆಗೆ ಹಚ್ಚುವಂತಹ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಬಿಟ್ಟು ಹೋಗ್ತಾ ಇದ್ದೇವೆ. ಪ್ರಾಚೀನ ಕಾಲದಲ್ಲಿ ಗಾರ್ಗಿ, ಮೈತ್ರೇಯಿಯಂತಹ ಮಹಿಳೆಯರು ವೇದ ಪಾರಂಗತರಾಗಿದ್ರು, ಅತ್ಯುನ್ನತ ಜ್ಞಾನವನ್ನು ಹೊಂದಿದ್ರು. ನಂತರದ ದಿನಗಳಲ್ಲಿ ಈ ಆಧ್ಯಾತ್ಮಿಕ ಹಕ್ಕುಗಳನ್ನು ನಿರ್ಬಂಧಿಸಿದ ಆ ಕರಾಳವಾದ ಅಜ್ಞಾನದ ಪರದೆ ಯಾವಾಗ ಮತ್ತು ಏಕೆ ಸೃಷ್ಟಿಯಾಯಿತು? ಹಾಗೂ ನಮ್ಮ ಇಂದಿನ ಸಮಾಜದಲ್ಲಿ ನಾವೆಲ್ಲರೂ ಸೇರಿ ಇನ್ನು ಯಾವೆಲ್ಲ ಅಜ್ಞಾನದ ಪರದೆಗಳನ್ನು ಕಳಚಬೇಕಾಗಿದೆ? ಈ ಆಳವಾದ ಚಿಂತನೆಯೊಂದಿಗೆ ನಮ್ಮ ಇಂದಿನ ಈ ವಿಶ್ಲೇಷಣೆಯನ್ನು ನಾವಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮೆಲ್ಲರ ವಿವೇಕ ಮತ್ತು ಬುದ್ಧಿಶಕ್ತಿಯು ಸದಾ ಜಾಗೃತವಾಗಿರಲಿ.